ಪಶ್ಚಿಮ ಬಂಗಾಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಬರೋಬ್ಬರಿ 207 ಸ್ಥಾನಗಳಲ್ಲಿ ಜಯಗಳಿಸುವ ಮೂಲಕ ಟಿಎಂಸಿಯ 15 ವರ್ಷಗಳ ಆಡಳಿತಕ್ಕೆ ಬ್ರೇಕ್ ಹಾಕಿದೆ. ಇದೀಗ ಬಿಜೆಪಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯನ್ನ ಘೋಷಣೆ ಮಾಡಿದೆ. ಭವಾನಿಪುರದಲ್ಲಿ ಟಿಎಂಸಿ ಮುಖ್ಯಸ್ಥೆ ಸಿಎಂ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಿದ ಸುವೇಂದು ಅಧಿಕಾರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟಲಾಗಿದೆ. ಅಂದ್ರೆ ಶನಿವಾರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಕೋಲ್ಕತ್ತಾದಲ್ಲಿ ಅಮಿತ್ ಶಾ ನಾಯಕತ್ವದಲ್ಲಿ ನಡೆದ ಬಿಜೆಪಿ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಸುವೇಂದು ಅಧಿಕಾರಿ ಅವರನ್ನ ಘೋಷಿಸಲಾಯಿತು. ಸಿಎಂ ರೇಸ್ನಲ್ಲಿ ಸುವೇಂದು ಅಧಿಕಾರಿ ಜೊತೆಗೆ ಬಿಜೆಪಿ ನಾಯಕಿಯರಾದ ಅಗ್ನಿಮಿತ್ರ ಪಾಲ್ ಮತ್ತು ರೂಪಾ ಗಂಗೂಲಿ, ಬಂಗಾಳ ಬಿಜೆಪಿ ಮುಖ್ಯಸ್ಥ ಸಮೀಕ್ ಭಟ್ಟಾಚಾರ್ಯ, ದಿಲೀಪ್ ಘೋಷ್ ಇದ್ರು. ಅಂತಿಮವಾಗಿ ಬಿಜೆಪಿಯ ಮೊದಲ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಆಯ್ಕೆಯಾದರು. ಮೇ 9 ಪಶ್ಚಿಮ ಬಂಗಾಳದ ಸಾಹಿತಿ, ನೊಬೆಲ್ ಪ್ರಶಸ್ತಿ ವಿಜೇತ ರವೀಂದ್ರನಾಥ ಟ್ಯಾಗೋರ್ ಅವರ ಜನ್ಮದಿನ. ಈ ವಿಶೇಷ ದಿನದಂದೇ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ. ಈ ದಿನಾಂಕವನ್ನ ರಾಜ್ಯದಲ್ಲಿ ಹೊಸ ಆರಂಭವನ್ನ ಗುರುತಿಸಲು ಪರಿಗಣಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ವಿಶೇಷ ಸ್ಥಾನವಿದೆ. ಹೀಗಾಗಿ ಅವರ ಜನ್ಮದಿನದಂದೇ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಸುವುದಾಗಿ ಬಿಜೆಪಿ ಈ ಹಿಂದೆಯೇ ತಿಳಿಸಿತ್ತು. ಸುವೇಂದು ಅಧಿಕಾರಿ ಜೊತೆ ಎಷ್ಟು ಮಂದಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎನ್ನುವುದು ತಿಳಿದು ಬಂದಿಲ್ಲ. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ರಾಜ್ಯಭಾರ ಆಡಳಿತ ಶುರುವಾಗ್ತಾ ಇದೆ. ಈ ಹಿಂದೆ ಕಮ್ಯುನಿಸ್ಟ್ ಪಾರ್ಟಿಯ ಆಡಳಿತವನ್ನು ಅಂತ್ಯ ಮಾಡಿದ್ದು ಮಮತಾ ಬ್ಯಾನರ್ಜಿ, ಟಿಎಂಸಿ. ಮಮತಾ ಬ್ಯಾನರ್ಜಿ ಅವರ 15 ವರ್ಷಗಳ ಆಳ್ವಿಕೆಯನ್ನು ಅಂತ್ಯ ಮಾಡಿದ್ದು ಬಿಜೆಪಿ. ಅದು ಒಂದು ಕಾಲದ ತನ್ನ ಸಹೋದ್ಯೋಗಿಗಳೇ. ಮಮತಾ ಬ್ಯಾನರ್ಜಿ ಜೊತೆ ರಾಜಕಾರಣ ಮಾಡೋದು ಇವರಲ್ಲ, ಸುವೇಂದು ಅಧಿಕಾರಿ ಆದಿಯಾಗಿ ಬಹಳಷ್ಟು ಜನ. ಬಟ್ ಯಾರು ಅನ್ಕೊಂಡಿರ್ಲಿಲ್ಲ, ಬುದ್ಧದೇವ್ ಭಟ್ಟಾಚಾರ್ಯ, ಜ್ಯೋತಿ ಬಸು ಇವರೆಲ್ಲ ದೀರ್ಘಕಾಲದ ಮುಖ್ಯಮಂತ್ರಿ ವೆಸ್ಟ್ ಬೆಂಗಾಲ್ಗೆ. ಅದಾದ್ಮೇಲೆ ಮಮತಾ ಬ್ಯಾನರ್ಜಿ 15 ವರ್ಷ. ಕಮ್ಯುನಿಸ್ಟ್ ಪಾರ್ಟಿ ಹಾಗೂ ಟಿಎಂಸಿ ಹೊರತಾದಂತ ಸರ್ಕಾರ ಇಲ್ಲಿ ಬಂದಿದೆ. ಒಂದ್ಸಾರಿ ಕಾಂಗ್ರೆಸ್, ಕಮ್ಯುನಿಸ್ಟ್ ಪಾರ್ಟಿ, ಟಿಎಂಸಿ, ಇದೀಗ ಬಿಜೆಪಿ. ದೊಡ್ಡ ರಾಜ್ಯ ದೇಶದಲ್ಲಿ ಉತ್ತರ ಪ್ರದೇಶದ ನಂತರ, ಮಹಾರಾಷ್ಟ್ರ ನಂತರ 3ನೇ ಅತಿ ದೊಡ್ಡ ರಾಜ್ಯ. ಸಂಸದರು ಜಾಸ್ತಿ ಇರೋದಿಲ್ಲ. ಉತ್ತರ ಪ್ರದೇಶದಲ್ಲಿ 80 ಸಂಸದರಿದ್ದಾರೆ, ಮಹಾರಾಷ್ಟ್ರದಲ್ಲಿ 48 ಇದ್ದಾರೆ, ಇಲ್ಲಿ 42 ಸಂಸದರಿದ್ದಾರೆ. ಅದು ಪಶ್ಚಿಮ ಬಂಗಾಳದಲ್ಲಿ. ಈಗ ಮುಂದೆ ಒಂದಷ್ಟು ಬಿಲ್ ಫೇಲ್ ಆದವು, ಮಹಿಳಾ ಮೀಸಲಾತಿ ಹಾಗೆ ಕ್ಷೇತ್ರ ಪುನರ್ವಿಂಗಡಣೆ. ಬಿಕಾಸ್ ಆಫ್ ಟಿಎಂಸಿ, ಡಿಎಂಕೆ ಅವರೆಲ್ಲ ವಿರುದ್ಧವಾಗಿ ನಿಂತಿದ್ರು, ಬಿಜೆಪಿಗೆ ಮತ ಚಲಾಯಿಸಿದ್ರು. ಹಾಗಾಗಿ ಈಗ ಟಿಎಂಸಿ ಸೋತಿದೆ, ಬಿಜೆಪಿ ಗೆದ್ದಿದೆ. ಆದ್ರೆ ಟಿಎಂಸಿ ಎಂಪಿಗಳನ್ನ ಕ್ಯಾಚ್ ಹಾಕೋ ಕಾರ್ಯಕ್ರಮವನ್ನು ಬಿಜೆಪಿ ಇಟ್ಕೊಂಡವ್ರೆ. ಬಿಜೆಪಿಯವರು ಆಗದಿರೋದನ್ನೇ ಮಾಡಕ್ ಹೊರಡೋದು. ಹಾಗಾಗಿ ಟಿಎಂಸಿ ಸಂಸದರನ್ನ ಸೆಳೆಯೋ ಸಾಧ್ಯತೆ ಕೂಡ ಇದೆ. ಇತ್ತ ಕಡೆ INDA ಮೈತ್ರಿಕೂಟದಿಂದ ಡಿಎಂಕೆ ಹೊರಗಡೆ ಬಂದಿದೆ, ಸಪರೇಟ್ ಸೀಟ್ ಕೊಡಿ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇದು ರಾಹುಲ್ ಗಾಂಧಿ ಸಾರಥ್ಯದ INDA ಮೈತ್ರಿಕೂಟಕ್ಕೆ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ GBA ಚುನಾವಣೆಗೆ ಕೊನೆಗೂ ದಿನಾಂಕ ನಿಗದಿಯಾಗಿದ್ದು, ರಾಜ್ಯ ಚುನಾವಣಾ ಆಯೋಗದ ಮಹತ್ವದ ಘೋಷಣೆ ಮಾಡಿದೆ. ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ GS ಅಂಗ್ರೇಶ್ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಜೂನ್ 14ರಿಂದ ಜೂನ್ 24ರ ಒಳಗೆ GBA ಚುನಾವಣೆ ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ. ಈ ಬಾರಿ ಚುನಾವಣೆ ಸಂಪೂರ್ಣ ಬ್ಯಾಲೆಟ್ ಪೇಪರ್ ಮೂಲಕವೇ ನಡೆಯಲಿದೆ ಎಂಬುದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. BBMP ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವಾಗಿ ಪರಿವರ್ತನೆಯಾದ ಬಳಿಕ ನಡೆಯುತ್ತಿರುವ ಮೊದಲ ಚುನಾವಣೆ ಇದಾಗಿದ್ದು, ಇದೇ ಮೊದಲ ಬಾರಿಗೆ ಬ್ಯಾಲೆಟ್ ಪೇಪರ್ ಬಳಕೆಯಾಗುತ್ತಿರುವುದು ವಿಶೇಷವಾಗಿದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ಚುನಾವಣೆಗೆ ಅಗತ್ಯ ಹಣಕಾಸಿನ ಕೊರತೆ ಇದೆ ಅಂತ ರಾಜ್ಯ ಸರ್ಕಾರ ಹೇಳಿಕೆ ನೀಡಿದ್ದು, ಇದೀಗ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡುವ ಮೂಲಕ ಸಿದ್ಧತೆ ವೇಗ ಪಡೆದುಕೊಂಡಿದೆ. ಇನ್ನೊಂದೆಡೆ GBA ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚುನಾವಣೆಗೆ ಸಂಬಂಧಿಸಿದ ಮಹತ್ವದ ಸಭೆ ವಿಧಾನಸೌಧದಲ್ಲಿ ನಡೆಯಬೇಕಿತ್ತು. ಆದ್ರೆ ಕೊನೆಯ ಕ್ಷಣದಲ್ಲಿ ಸಭೆಯ ಸ್ಥಳ ಬದಲಾವಣೆ ಮಾಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಪೂರ್ವ ನಿಗದಿತ ಕಾರ್ಯಕ್ರಮಗಳ ಹಿನ್ನೆಲೆ ಸಭೆಗೆ ಗೈರಾಗಿದ್ದಾರೆ. ರಾಜ್ಯ ಚುನಾವಣಾ ಆಯುಕ್ತ ಸಂಗ್ರೇಶಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ GBA ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗವಹಿಸಿ ಚುನಾವಣಾ ಸಿದ್ಧತೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಒಟ್ಟಲ್ಲಿ ರಾಜ್ಯ ರಾಜಧಾನಿಯ ಆಡಳಿತ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯ ಬಳಿಕ ನಡೀತಿರ್ತಕ್ಕಂಥ ಈ ಮೊದಲ GBA ಚುನಾವಣೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದ್ದು, ಬ್ಯಾಲೆಟ್ ಪೇಪರ್ ಪದ್ಧತಿ ಮತ್ತಷ್ಟು ಚರ್ಚೆಗೆ ಕಾರಣವಾಗಿದೆ. 2015 ಚುನಾವಣೆ ಆಗಿದ್ದು 20 ಅಂತ್ಯ ಆಯಿತು. 28, 21 ಎಲೆಕ್ಷನ್ ಆಗ್ಬೇಕಾಗಿತ್ತು. ಕೋವಿಡ್ ಅನ್ನೋ ಕಾರಣಕ್ಕಾಗಲಿಲ್ಲ. ಅದು ಬಿಜೆಪಿಯವರು ಮಾಡಲಿಲ್ಲ, ಕಾಂಗ್ರೆಸ್ ಅವರು ಮಾಡಲಿಲ್ಲ. 5 ವರ್ಷ ಕಾರ್ಪೊರೇಟ್ಗಳಿಂದ ಬೆಂಗಳೂರು ಕಳೆದೋಗಿದೆ. ಅಲ್ಲಿ ಮೋರಿ ಕಟ್ಕೊಂಡ್ರೆ ಕಸ ಆದ್ರೆ ಬೇರೆ ಆದ್ರೆ ಇವೆಲ್ಲ ಕ್ಲಿಯರ್ ಮಾಡೋದು ಕಾರ್ಪೊರೇಟರ್ಗಳೇ. MLAಗಳು ಯಾರು ಮನೆ ಬಿಟ್ಟು ಆಚೆ ಬರಲ್ಲ. ಹಾಗಾಗಿ ಕಾರ್ಪೊರೇಟರ್ಗಳ ಅವಶ್ಯಕತೆ ಇತ್ತು. 5 ವರ್ಷದಿಂದ ಬೆಂಗಳೂರು ದಿಕ್ಕು ದೆಸೆ ಇಲ್ದಂಗೆ ಆಗಿದೆ. BBMP GBA ಆಗಿದೆ, ಬಟ್ ಎಲೆಕ್ಷನ್ ಆಗ್ಲೇಬೇಕು. ಒಳ್ಳೆ ಬೆಳವಣಿಗೆ ಇದು. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ 2 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಸರ್ಕಾರ ನೀಡುತ್ತಿರುವ ಗ್ಯಾರಂಟಿ ಹಾಗೂ ಜನರು ನಮ್ಮನ್ನ ಕೈ ಹಿಡಿದಿದ್ದಾರೆ. ಕಾಂಗ್ರೆಸ್ ಪರವಾದ ಅಲೆ ಇದೆ ಎನ್ನುವುದನ್ನು ತೋರಿಸಿಕೊಡಲಾಗಿದೆ. ಶಿಗ್ಗಾವಿ ಕ್ಷೇತ್ರದ ಉಪಚುನಾವಣೆಯಲ್ಲಿ ವರ್ಕೌಟ್ ಆದ ರೀತಿಯಲ್ಲೇ
ಅಹಿಂದ ಫಾರ್ಮುಲಾ ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದೆ. ಇದೇ ಫಾರ್ಮುಲಾವನ್ನ ರಾಜ್ಯದ ಎಲ್ಲಾ ಕಡೆ ಜಾರಿ ಮಾಡ್ತೇವೆ ಅಂತ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾವಣಗೆರೆಯಲ್ಲಿ ನಮ್ಮ ಒಳಜಗಳದಿಂದ ಕಡಿಮೆ ಲೀಡ್ ಆಗಿದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಎಚ್ಚರಿಕೆ ಗಂಟೆ ಆಗಿದೆ. ಎಸ್ಡಿಪಿಐ ಹಾಗೂ ಇತರರ ಬಗ್ಗೆ ಕೂಡ ನಾವು ಗಮನಿಸಬೇಕಿದೆ. ನಮ್ಮ ಮತ ಬಿಜೆಪಿಗೆ ಹೋಗಿವೆ, ಬಿಜೆಪಿ ಮತ ನಮಗ್ ಬಂದಿವೆ. ಕಾಂಗ್ರೆಸ್ ಆಡಳಿತ ಯಂತ್ರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಎನ್ನುವುದು ಸುಳ್ಳು ಅಂತ ಹೇಳಿದ್ರು. ಇನ್ನು ಸಿಎಂ ಬದಲಾವಣೆ ವಿಚಾರ, ಅದಕ್ಕೆ ನಾನು ಉತ್ತರ ಕೊಡೋದಿಲ್ಲ. ಕುರ್ಚಿ ಕದನದ ಗೊಂದಲವಿದೆ, ಅದು ಆದಷ್ಟು ಬೇಗ ಬಗೆಹರಿಯುತ್ತೆ. ಆದಷ್ಟು ಬೇಗ ದೆಹಲಿಯಲ್ಲಿ ಸಭೆಯಾಗಿ ಗೊಂದಲ ಬಗೆಹರಲಿದೆ. ಯಾರು ಸಿಎಂ ಆಗ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ, ಆದ್ರೆ ಗೊಂದಲ ಬಗೆಹರಿಯಬೇಕಿದೆ. ಖರ್ಗೆ ಅವರ ಹೆಸರು ಮುನ್ನೆಲೆಗೆ ಬಂದಿರುವುದು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ತಮಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಚರ್ಚೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದಂತ ಸತೀಶ್ ಜಾರಕಿಹೊಳಿ, ಅದು ಎಲ್ಲ ಹೈಕಮಾಂಡ್ಗೆ ಬಿಟ್ಟ ವಿಚಾರ, ಎಲ್ಲವನ್ನ ಹೈಕಮಾಂಡ್ ಗಮನಿಸ್ತಾ ಇದೆ ಅಂತ ಹೇಳಿದ್ರು. ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಯಡಿಯೂರಪ್ಪ ಅವರಿಗೆ ಒಳ್ಳೇದಾಗ್ಲಿ. ಯಡಿಯೂರಪ್ಪನವರು ಕೆಳ ಹಂತದಿಂದ ಹೋರಾಟ ಮಾಡಿಕೊಂಡು ಬಂದವರು, ಅವರ ಕಾರ್ಯಕ್ರಮ ಯಶಸ್ವಿಯಾಗಲಿ. ಅವರ ಪಕ್ಷದಲ್ಲಿ ಇರುವ ಕೆಲವರು ಎಚ್ಚರಿಕೆಯಿಂದ ಇರಬೇಕು. ಅವರನ್ನ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ, ಈಗ ಉತ್ಸವ ಮಾಡೋ ಕೊಟ್ಟಿದ್ದಾರೆ. ವಿಜೇಂದ್ರ ಕೂಡ ಸಾಕಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಯಶಸ್ವಿಯಾಗ್ತಾರೆ ಅಂತ ಜಾರಕಿಹೊಳಿ ಹೇಳಿದ್ರು. ತಮಿಳುನಾಡಲ್ಲಿ ರಾಜ್ಯಪಾಲರ ನಡೆ ಸಾಕಷ್ಟು ಕೆಟ್ಟ ಸಂಪ್ರದಾಯ. ಯಾರು ಹೆಚ್ಚು ಬಹುಮತ ಇರ್ತದೆಯೋ ಅವರಿಗೆ ಅವಕಾಶ ಕೊಡಬೇಕು. ಸದನದ ಒಳಗೆ ಬಹುಮತ ತೋರಿಸದೇ ಇದ್ರೆ ಸರ್ಕಾರ ಬಿದ್ದು ಹೋಗುತ್ತೆ. ಆದ್ರೆ ಹೆಚ್ಚು ಸೀಟ್ ಗೆದ್ದವರಿಗೆ ಅವಕಾಶ ಕೊಡಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು. ದಾವಣಗೆರೆ ಎಚ್ಚರಿಕೆ ಗಂಟೆ ಕರೆಕ್ಟು. ಸಿಎಂ ಯಾರಾಗ್ತಾರೋ ಅವಲ್ಲ ಹೈಕಮಾಂಡ್ ನೋಡ್ಕೊಳುತ್ತೆ ಅಂತೆಲ್ಲ ಹೇಳಿದ್ದಾರೆ. ಬಟ್ ಸತೀಶ್ ಜಾರಕಿಹೊಳಿ ಡಿಕೆ ನಂತರ ಮುಂದೆ ಸಿಎಂ ಸ್ಥಾನಕ್ಕೆ ಟವಲ್ ಹಾಕಕ್ ಕಾಯ್ತಿರೋದೆ. ಮತ್ತೆ 28ಕ್ಕೆ ನಾನು ಕೂಡ ಸಿಎಂ ಆಕಾಂಕ್ಷೆ ಅಂತ ಹೇಳಿದವರು ಸತೀಶ್ ಜಾರಕಿಹೊಳಿ. ಹಾಗಾಗಿ ಇವ್ರ ಮಾತನ್ನ ಅಲ್ಲೆಗಳೆಯಂಗಿಲ್ಲ. ಜಸ್ಟ್ ಏನೋ ಇರುತ್ತೆ ಮಾತುಗಳು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.